ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ನಾನು ದೇವರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೈವೇದ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ನಾನು ರವೆನ ಹುರಿದುಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ನಂತರ ಇದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕಲಶಕ್ಕೆಲ್ಲ. ಬಟ್ ನಾವು ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ. ಯಾವುದೇ ಥರದ ನಾವು ಲಕ್ಷ್ಮಿನ ಕೂರಿಸೋದು ಇಲ್ಲ. ಸೊ ತುಂಬಾ ಆಸೆ ಇದೆ ನಮಗೂ ಕೂಡ ಲಕ್ಷ್ಮಿನ ಕೂರಿಸಿ ಜೋರಾಗಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆ ಆಸೆ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಬಟ್ ನನ್ನ ಆಸೆ ಏನಪ್ಪ ಅಂತ ಅಂದರೆ ನಾವು ನಮ್ಮದು ಸ್ವಂತ ಅಂತ ಮನೆ ಇರಬೇಕು. ಆವಾಗಲೇ ನನಗೊಂಥರ ಖುಷಿ ಕೊಡೋದು. ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು, ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ತುಂಬಾ ಇಷ್ಟ. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆದು ನಾನು ಅರಿಶಿನ ಕುಂಕುಮ ಇದನ್ನೆಲ್ಲ ಕೊಡಬೇಕು ತುಂಬ ಆಸೆ ಇದೆ. ನೋಡೋಣ, ಅದೊಂದು ಆಸೆ ಇದೆ. ಯಾವಾಗ ದೇವ್ರನ್ನ ನೆರವೇರಿಸ್ಕೊಡುತ್ತೋ ಗೊತ್ತಿಲ್ಲ. ಓಕೆ, ಫೈನಲಿ ನಾನು ಇವಾಗ ದೇವ್ರಿಗೆಲ್ಲ ರೆಡಿ ಮಾಡಿ ನಂತರ ಇವಾಗ ಸ್ವಲ್ಪ ಎಲ್ಲ ಹೂವು ಎಲ್ಲ ದೇವ್ರಿಗೆಲ್ಲ ಮುಡಿಸಿ ನಂತರ ಇವಾಗ ಕೊನೆಯಲ್ಲಿ ಸ್ವಲ್ಪ ರವೆನೆಲ್ಲ ಹುರಿದಿ ನಂತರ ಈಗ ದೇವ್ರ ಪ್ರಸಾದ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡಬೇಕು ಅಂದ್ಕೊಂಡೆ. ಅದರ ಬದಲಿಗೆ ನಾನು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಲಕ್ಷ್ಮಿಗೂ ಕೂಡ ಸ್ವಲ್ಪ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೈವೇದ್ಯಕ್ಕೆ ನಾನು ಸ್ವಲ್ಪ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಕಲರ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾನು ನೈವೇದ್ಯನ ತಯಾರಿ ಮಾಡಿದೆ, ನೋಡ್ತಾ ಇರ್ಬೋದು. ಓಕೆ, ನಮ್ಮ ಮನೆಯಲ್ಲಿರುವ ಪುಟ್ಟ ಲಕ್ಷ್ಮಿ ಈ ರೀತಿಯಾಗಿ ರೆಡಿಯಾಗಿದ್ದಾರೆ. ಹೇಗೆ ಕಾಣ್ತಾ ಇದ್ದಾರೆ ನಮ್ಮ ಪುಟ್ಟ ಲಕ್ಷ್ಮಿ. ಓಕೆ, ಇವಾಗ ದೇವ್ರಿಗೆಲ್ಲ ರೆಡಿ ಮಾಡಿ ನಂತರ ನಾವು ಕೂಡ ರೆಡಿಯಾಗಿ ಇವಾಗ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ.
ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಅಷ್ಟೇ ಪೂಜೆ ಎಲ್ಲ ಆಯಿತು, ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಎಲ್ಲ ಮುಗೀತು. ನಾವು ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿನೇನು ಕೂರ್ಸಲ್ಲ, ಸಿಂಪಲ್ ಆಗಿ ನಾವು ಕಲಶನೆಲ್ಲ ಇಟ್ಟು ನಾರ್ಮಲ್ ಆಗಿ ಪೂಜೆ ಮಾಡ್ತೀವಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಸೊ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ರೀತಿಯಾಗಿ ರೆಡಿಯಾಗಿದ್ದಾರೆ ಪುಟ್ಟ ಲಕ್ಷ್ಮಿ ನಮ್ಮನೆಯ. ಓಕೆ, ಇವಾಗ ನಮ್ಮನೆಯಲ್ಲೂ ಕೂಡ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಮ್ಮನೆಯ ನೇಬರ್ ಮನೆಗೆ ಬಂದೆ. ಸೊ ಅವರು ಕೂಡ ಲಕ್ಷ್ಮಿನ ಕೂರಿಸಿದ್ರು, ಹಾಗಾಗಿ ಅದೊಂದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಓಕೆ, ಮನೆಗೆಲ್ಲ ಪೂಜೆ ಎಲ್ಲ ಮಾಡಿ ನಂತರ ಟಿಫನ್ ಎಲ್ಲ ಮಾಡಿಕೊಂಡು ನಂತರ ಇವಾಗ ನಾನು ಸ್ವಲ್ಪ ಹಬ್ಬಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಾಕ ಎಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ಒಂದು ಕಡೆ ನಾನು ಬೆಲ್ಲ ಪಾಕ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ತೆಂಗಿನಕಾಯಿನೆಲ್ಲ ತುರಿದು ನಂತರ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೈದಾ ಕೂಡ ನಾನು ಮಿದ್ದಿ ಇಟ್ಟಿದ್ದೀನಿ. ಸೊ ನಾನು ಇವಾಗ ಆಲ್ರೆಡಿ 1 ಅವರ್ ಮೇಲೆ ಆಗಿದೆ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಈ ರೀತಿ ಮಾಡೋದ್ರಿಂದ ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆ್ಯಂಡ್ ಕಿತ್ತೋಗೋದಿಲ್ಲ, ಮತ್ತು ಎಣ್ಣೆನೂ ಕೂಡ ಜಾಸ್ತಿ ಕುಡಿಯೋದಿಲ್ಲ ಈ ರೀತಿ ಮಾಡೋದ್ರಿಂದ. ಇವಾಗ ನಾನು ಮೈದಾನು ಕೂಡ ನೆನೆಸಿಟ್ಟಿದ್ದೀನಿ, ಕಲಸಿಟ್ಟಿದ್ದೀನಿ. ಇವಾಗ ನಾನು ಪಾಕ ತೆಗಿತಾ ಇದ್ದೀನಿ. ಆಲ್ರೆಡಿ ವಿಡಿಯೋ ಮಾಡಿರೋದ್ರಿಂದ ನಾನು ಇದರಲ್ಲಿ ಯಾವುದೇ ಥರದ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ. ಸೊ ಸಿಂಪಲ್ಲಾಗಿ ನಾನು ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿಕೊಂಡೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಇನ್ನೇನು ರೆಡಿ ಆಗ್ತಾ ಇದೆ. ತುಂಬ ಈಸಿಯಾಗಿ ಮಾಡ್ಬೋದು. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಪಾಕ ತೆಗ್ದು ಮಾಡೋದ್ರಿಂದ ತುಂಬ ನಮಗೆ ಎಷ್ಟು ಬೇಕಷ್ಟು ತಿನ್ಬೋದು. ಸೊ ಹಾಗೆ ಅಮ್ಮನೂ ಬಂದಿದ್ದರು, ಅಮ್ಮನೂ ಇನ್ವೈಟ್ ಮಾಡಿದ್ದೆ ಬನ್ನಿ ಮನೆಗೆ ಅಂತ ಹೇಳಿಬಿಟ್ಟು. ಸೊ ಅಮ್ಮನೂ ಕೂಡ ನಮಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅಮ್ಮ ಬಂದರೂ ಕೂಡ ನನಗೆ ಏನಾದರೂ ಮಾಡಿಕೊಡ್ತಾ ಇರ್ತಾರೆ ಪಾಪ. ಮಕ್ಕಳನ್ನ ನೋಡಿಕೊಂಡು ಮಾಡೋದಕ್ಕೆ ಒಬ್ಬರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಬಂದಾಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಸಂಜೆಗೆ ಅಂತ ಹೇಳಿಬಿಟ್ಟು ಮಶ್ರೂಮ್ ಕೂಡ ಅಮ್ಮ ಕೊಡಿಲಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಪಾಕ ಕೂಡ ರೆಡಿ ಆಯಿತು. ಇದು ಸ್ವಲ್ಪ ಆರಬೇಕು. ಆರಿದ ನಂತರ ನಾನು ಹೋಳಿಗೆ ತಟ್ಟೋದಕ್ಕೆ ಶುರು ಮಾಡಬೇಕು. ತುಂಬ ಪರ್ಫೆಕ್ಟಾಗಿ ಆಗಿದೆ ಪಾಕ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು, ಕಷ್ಟ ಏನಿಲ್ಲ. ಆರಾಮ್ಸಾಗೆ ನಾವು ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟು ಬೇಗನೆ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಂತೂ ಯಾವಾಗಲೂ ಕೆಲವೊಂದು ಟೈಮಲ್ಲಿ ನಾನು ಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಕಾಯಿ ಹೋಳಿಗೆ ಅಂತ ಮಾಡ್ತಾನೆ ಇರ್ತೀನಿ. ಸೊ ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟು ತುಂಬ ಈಸಿಯಾಗಿ ಮಾಡ್ಬೋದು, ಬಟ್ ತುಂಬ ತಿನ್ನೋದಕ್ಕೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಹೋಟೆಲ್ನಲ್ಲಾಗಿರ್ಬೋದು ಆ್ಯಂಡ್ ಇವಾಗ ನಾರ್ಮಲಿ ಒಬ್ಬಟ್ಟು ಹೋಳಿಗೆ ಅಂತ ಇರುತ್ತಲ್ಲ, ಹೋಳಿಗೆ ಮನೆಯಲ್ಲಿ ತೊಗೊಂಡು ತಿಂತಿರಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಆರಾಮ್ಸಾಗೆ ನಾವು ಮಾಡ್ಬೋದು. ಪಾಕ ಪರ್ಫೆಕ್ಟಾಗಿ ಬಂತು ಅಂದರೆ ಆರಾಮ್ಸಾಗೆ ಒಬ್ಬಟ್ಟು ಕೂಡ ನಾವು ಎಷ್ಟು ಅಗಲ ಬೇಕು ಅಷ್ಟು ಅಗಲವಾಗೆ ನಾವು ಹೋಳಿಗೆನ ತಟ್ಟಬಹುದು. ಇವಾಗ ನಾನು ಪಾಕ ಕೂಡ ಸೊ ಪರ್ಫೆಕ್ಟಾಗಿ ಹಾರಿದೆ, ಹಾಗಾಗಿ ಹಾಗೇ ನಾನು ಹೋಳಿಗೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಹೋಳಿಗೆ ಮಾಡೋದಕ್ಕೆ ಒಬ್ಬಳೇ ಸಾಕು, ನಾನು ಯಾರನ್ನೂ ಸಪೋರ್ಟ್ ತೊಗೊಳೋದಿಲ್ಲ, ನಾನು ಹಾಗೆ ಮಾಡ್ತಾ ಬೈಸ್ಕೊಳ್ತೀನಿ. ಸೊ ಅಮ್ಮನೂ ಕೂಡ ಎಲ್ಲ ಹಾಗೆ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಮ್ಮನ ಜೊತೆ ಮಾತಾಡಿಕೊಂಡು ನಾನು ಕೂಡ ಹಾಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಮಕ್ಕಳು ಕೂಡ ಸೊ ಈ ಥರ ಮನೆಯಲ್ಲಿ ಏನಾದರೂ ಹಬ್ಬ ಬಂತು ಅಂದರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿರ್ತಾರೆ. ಹೊಸ ಬಟ್ಟೆ ಹಾಕ್ಕೋಬೇಕು, ಈ ಥರ ಏನಾದರೂ ಮನೆಯಲ್ಲಿ ಈ ರೀತಿಯಾಗಿ ಒಂದು ಸ್ವೀಟ್ ರೆಸಿಪಿ ಆಗಿರ್ಬೋದು, ತುಂಬ ಡಿಫ್ರೆಂಟಾಗಿ ನಾವು ಈ ರೀತಿ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಏನೋ ಒಂಥರ ಹಬ್ಬದ ಊಟ ಅಂತ ನಮಗೆ ಹಬ್ಬದ ಫೀಲ್ ಅನ್ನೋದು ಸಿಗುತ್ತೆ ನಮಗೆ. ಹಾಗಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಇವತ್ತು ನಾನು ಹೋಳಿಗೆ ಮಾಡಬೇಕಂತ ಹೇಳಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿಕೊಂಡೆ. ಹಾಗಾಗಿ ಇವತ್ತು ಹೋಳಿಗೆ ಮತ್ತು ಸೊ ಮಶ್ರೂಮ್ ಬಿರಿಯಾನಿ ಅಂದರೆ ಆ ಮಶ್ರೂಮ್ ಪಲಾವ್ ಥರ ಮಾಡ್ತೀನಿ, ಮತ್ತು ಹೆಸರು ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಳಿಗೆ ಎಲ್ಲ ಮಾಡಿಟ್ಬಿಟ್ರೆ ನೈಟಿಗೆ ಡಿನ್ನರ್ಗೆ ರೆಡಿ ಆಗುತ್ತೆ ಊಟ. ಹಾಗಾಗಿ ಏಕೆಂದರೆ ನಮ್ಮ ಮನೆಯವರು ಕೂಡ ಅವ್ರಿಗೂ ಡ್ಯೂಟಿ ಇರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಗೌರ್ಮೆಂಟ್ ಹಾಲಿಡೇ ಇರಲ್ಲ ಅಲ್ವಾ, ಯಾರಿಗೂ ರಜಾ ಕೊಡೋದಿಲ್ಲ ಇದಕ್ಕೆ. ಹಾಗಾಗಿ ಸೊ ನಮ್ಮ ಮನೆಯವ್ರಿಗೂ ಕೂಡ ಕೆಲಸ ಇದೆ, ಇನ್ನೇನು ಮತ್ತೆ ಅವ್ರು ಇರಲ್ವಲ್ಲ, ಹಾಗಾಗಿ ನಾನು ನೈಟಿಗೆ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಆಲ್ಮೋಸ್ಟ್ ಒಂದು 4 o'clock ಮೇಲೆ ಒಬ್ಬಟ್ಟು ತಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಸೊ ಫೈನಲಿ ನಾನು ಒಬ್ಬಟ್ಟು ಹೋಳಿಗೆ ಕೂಡ ಮಾಡಿದ್ದಾಯಿತು, ಇನ್ನೂ ಸ್ವಲ್ಪ ಇದೆ, ಅದನ್ನೆಲ್ಲ ಫಿನಿಶ್ ಮಾಡಿಕೊಂಡು ನಂತರ ಸ್ವಲ್ಪ ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ಪೂಜೆ ಎಲ್ಲ ಮಾಡಿ ಈಗ ನಾನು ದೀಪ ಎಲ್ಲ ಹಚ್ಚಿ
ಕೆಲವೊಂದಷ್ಟು ಜನಕ್ಕೆ ನಮ್ಮನೆ ನೇಬರ್ ಮನೆ ಆಗಿರ್ಬೋದು, ಓನರ್ ಆಂಟಿ ಅವ್ರಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಕರೆದಿದ್ದೆ. ಅದನ್ನೆಲ್ಲ ಕೊಟ್ಟು ನಾನು ನಂತರ ಇವಾಗ ನಾನು ಅಡುಗೆಗೆ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕೋಸಂಬರಿ ರೆಡಿ ಆಗಿದೆ. ಸೊ ಇನ್ನೊಂದು ಕಡೆ ಆಲ್ರೆಡಿ ಹೋಳಿಗೆ ಕೂಡ ರೆಡಿ ಆಗಿದೆ. ಇವಾಗ ನಾನು ಸ್ವಲ್ಪ ಅಣಬೆ ಹಾಕಿಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಥರದ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತಾ ಇಲ್ಲ, ಬಟ್ ಆದ್ರೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸಿಂಪಲಾಗಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿರೋರು. ಆ್ಯಂಡ್ ಇವಾಗ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ನಾನೊಂದು 4ರಿಂದ 5 ಸ್ಪೂನ್ ಎಣ್ಣೆ ಮತ್ತು ಅದರ ಜೊತೆ 2 ಸ್ಪೂನ್ ನಂದಿನಿ ತುಪ್ಪನ ಹಾಕ್ಕೊಂಡೆ. ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಪಲಾವ್ ಇಂಗ್ರೀಡಿಯೆಂಟ್ಸು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಇದನ್ನೆಲ್ಲ ಹೋಮ್ ಕಾಳು ಇದನ್ನೆಲ್ಲ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡೆ. ಅದರ ಜೊತೆ ನಾನು ಟೊಮೆಟೊ ಮತ್ತು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಸಹ ಉದ್ದುದ್ದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆ ನಾನು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹಬ್ಬ ಬಂದಾಗ ಈ ಥರ ಡಿಫ್ರೆಂಟಾಗಿ ನಾವು ರೆಸಿಪಿ ಮಾಡಿ ತಿನ್ನೋದ್ರಿಂದ ಏನೋ ಒಂಥರ ನಮಗೆ ಹಬ್ಬದ ಫೀಲ್ ಅನ್ನೋದು ಸಿಗುತ್ತೆ ನಮಗೆ. ಸೊ ಇವಾಗ ನಾನು ಅಣಬೆನೂ ಕೂಡ ಹಾಕಿದ ನಂತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಏನೆಲ್ಲ ರುಬ್ಕೊಂಡಿದ್ದೀನಿ ಅಂತ ಅಂದರೆ ಪುದೀನ, ಕೊತ್ತಂಬರಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕಿದ್ದೀನಿ. ಮತ್ತು ಖಾರಕ್ಕೆ ನೀವು ಒಣಮೆಣ್ಸಿನ್ಕಾಯಿನಾರ ಹಾಕೋಬೋದು, ಹಸಿಮೆಣ್ಸಿನ್ಕಾಯಿನಾದರೂ ಹಾಕೋಬೋದು. ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂತ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗತ್ತೆ. ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಹಾಕಿದ್ರೂ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಇವಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ಲು ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೀರು ಹಾಕಿ ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ನೀವು ಅಕ್ಕಿನ ಹಾಕಬೇಕಾಗುತ್ತೆ. ಅಕ್ಕಿ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ಸಪ್ಪೆ ಅನಿಸಿರೋ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಡಿ. ಅದಾದಮೇಲೆ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. 1 ವಿಷಲ್ನ ಕೂಗಿಸ್ಬಿಟ್ರೆ ಸಾಕು, ಪರ್ಫೆಕ್ಟಾಗಿ ಆಗಿರುತ್ತೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಆಗಿದೆ ಅಣಬೆ ಪಲಾವು, ಅಂದರೆ ಮಶ್ರೂಮ್ ಪಲಾವ್ ಅಂತ ಹೇಳ್ತಾರೆ. ಸೊ ಇವಾಗ ಉದುದ್ರವಾಗಿ ರುಚಿಕರವಾದಂತಹ ಮಶ್ರೂಮ್ ಪಲಾವ್ ರೆಡಿ. ಸೊ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಯಾವುದೇ ಥರದ ಮಸಾಲೆ ಏನೂ ಹಾಕಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಡಿನ್ನರ್ ಹೀಗಾಗಿತ್ತು. ಮಶ್ರೂಮ್ ಪಲಾವ್, ಕೋಸಂಬರಿ ಮತ್ತು ಕಾಯಿ ಹೋಳಿಗೆ. ಸೊ ಇವತ್ತು ಹಬ್ಬದ ಊಟ ಹೀಗಾಗಿತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ. ಸೊ ಮಶ್ರೂಮ್ ಪಲಾವ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮ ಮನೆಯಲ್ಲಿರೋರೆಲ್ಲ. ಹಾಗೆ ಕೊನೆಯಲ್ಲಿ ಕೆಲವೊಂದಷ್ಟು ಫೋಟೋನು ಕೂಡ ಹಾಕ್ತೀನಿ, ವರಮಹಾಲಕ್ಷ್ಮಿ ಹಬ್ಬದ ಫೋಟೋಸು ಹೇಗೆ ಬಂದಿದೆ ಅಂತೇಳಿ ಅದು ಕೂಡ ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು.